6. ಸೇರೆಗಾರರ ಕೇಪಿನ ಕೋವಿ. ಮಲೆನಾಡಿನ ಕಾನೂರು ಬೆಟ್ಟದ ಮೇಲೆ ಅದೇ ತಾನೇ ಪಸರಿಸುತ್ತಲಿದ್ದ ಸೂರ್ಯೋದಯದ ರಮಣೀಯ ದೃಶ್ಯದೊಂದಿಗೆ ಕಥೆ ಆರಂಭವಾಗುತ್ತದೆ. ಬಹುದೂರದ ದಿಗಂತದ ಉಷಃಕಾಂತಿಯಿಂದ ಸಹ್ಯಾದ್ರಿ ಶ್ರೇಣಿಗಳು ಸ್ಪಷ್ಟವಾಗಿ ಪ್ರಸ್ಫುಟವಾಗುತ್ತಿದ್ದರೂ ಇನ್ನೂ ಮಲೆನಾಡಿನ ದಟ್ಟವಾದ ಕಾಡಿನೊಳಗೆ ಕತ್ತಲೆ ಆವರಿಸಿದ್ದಿತ್ತು. ಆದರೆ ಬೆಳಕಿನ ಆಗಮನ ಮತ್ತು ಕಾಡಿನ ಕತ್ತಲೆಯ ನಡುವೆ ಇಮ್ಮನಸ್ಸು ಮಾಡಿಕೊಂಡು ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಕಾಡುಕೋಳಿಯ ಹುಂಜವೊಂದು ಕೊನೆಗೆ ಕೆಳಗೆ ಹಾರಿ ತನ್ನ ಆಹಾರ ಹುಡುಕುವ ಕಾರ್ಯದಲ್ಲಿ ಮಗ್ನವಾಗುತ್ತದೆ. ಹೊಟ್ಟೆ ತುಂಬಿದ ಮೇಲೆ ಪ್ರಣಯಾಸಕ್ತಿಯಿಂದ ಹೇಂಟೆಗಳನ್ನು ಆ ಹುಂಜ ಕರೆಯಲಾರಂಭಿಸಿದ ವೇಳೆಗೆ ಸುತ್ತಲ ಕಾಡಿನಲ್ಲಿ ಕಾಜಾಣ, ಗಿಳಿ ಮತ್ತು ಮಂಗಟ್ಟೆ ಹಕ್ಕಿಗಳ ಕಲರವ ಪ್ರಕೃತಿಯ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಇದೇ ಸಮಯದಲ್ಲಿ ಬೇಟೆಯ ಆಸೆಯನ್ನು ಹೊತ್ತು ಕಾಡಿಗೆ ಬಂದಿದ್ದ ಕಾನೂರು ಸೇರೆಗಾರ ರಂಗಪ್ಪ ಸೆಟ್ಟರು ಪ್ರಣಯಾಸಕ್ತಿಯಿಂದ ಹೇಂಟೆಗಳನ್ನು ಕೂಗಿ ಕರೆಯುತ್ತಿದ್ದ ಆ ಹುಂಜವನ್ನು ಹೇಂಟೆಯ ಧ್ವನಿಯನ್ನು ಅನುಕರಿಸುತ್ತಾ ಮರುಳುಗೊಳಿಸಿದರು. ತಮ್ಮ ಮೋಸದ ಕರೆಗೆ ಓಗೊಟ್ಟು ಹತ್ತಿರ ಬಂದ ಹುಂಜವನ್ನು ಸೆಟ್ಟರು ತಮ್ಮ ಕೇಪಿನ ಕೋವಿಯಿಂದ ಗುಂಡು ಹೊಡೆದರು. ಹುಂಜ ರಕ್ತಸಿಕ್ತವಾಗಿ ನೆಲಕ್ಕುರುಳಿ ಬಿದ್ದಿತ್ತು. ಹುಂಜ ಸತ್ತಿದೆ ಎಂದು ಭಾವಿಸಿದ ರಂಗಪ್ಪ ಸೆಟ್ಟರು ಅದರ ಸೌಂದರ್ಯವನ್ನು ಸವಿಯುತ್ತಾ ಕೋವಿಗೆ ಮರು ಈಡು ತುಂಬಲು ಮುಂದಾದರು. ಆದರೆ ಅನಿರೀಕ್ಷಿತವಾಗಿ ಆ ಹುಂಜಕ್ಕೆ ಪ್ರಜ್ಞೆ ಬಂದು ಅದು ಎದ್ದು ಓಡಿಹೋಗಿ ಪೊದೆಯೊಳಗೆ ಅಡಗಿಕೊಂಡಿತ್ತು. ಸೆಟ್ಟರು ಅದನ್ನು ಹಿಡಿಯಲು ಹರಸಾಹಸಪಟ್ಟರು. ಆದರೆ ಹಿಡಿಯಲು ಸಾಧ್ಯವಾಗದೆ ವಿಫಲರಾಗಿ ಹತಾಶರಾಗಿ ಕಾಡಿನೊಳಗೆ ಮುಂದೆ ಸಾಗಿದರು. ಕಾಡಿನಲ್ಲಿ ಮುಂದೆ ಸಾಗಿದ ರಂಗಪ್ಪ ಸೆಟ್ಟರ ಕಣ್ಣಿಗೆ ಮುಂದೊಂದು ಕಡೆ ಸೀತೆಮನಿ ಸಿಂಗಪ್ಪಗೌಡರು ಅಕ್ರಮವಾಗಿ ಮಡಗಿಸಿಟ್ಟಿದ್ದ ನಾಟಾಗಳ ಸಂಗ್ರಹ ಕಾಣಿಸುತ್ತದೆ. ಅದನ್ನು ಕಂಡು ಹರ್ಷಿತರಾದ ಸೆಟ್ಟರು ಮುಂದೆ ಸಾಗುತ್ತಿರಬೇಕಾದರೆ ಪೊದೆಯಲ್ಲಿ ಸಪ್ಪಳವಾಗುತ್ತದೆ. ರಂಗಪ್ಪ ಸೆಟ್ಟರು ಯಾವುದೋ ಪ್ರಾಣಿ ಇರಬೇಕೆಂದು ಭಾವಿಸಿ ಗುರಿಯಿಟ್ಟು ಗುಂಡು ಹಾರಿಸಿಯೇ ಬಿಟ್ಟರು. ಆದರೆ ಅಲ್ಲಿ ಅಡಗಿದ್ದದ್ದು ಯಾವುದೋ ಒಂದು ಪ್ರಾಣಿಯಲ್ಲ. ರಂಗಪ್ಪ ಸೆಟ್ಟರ ಜೀತದಾಳು ಭೈರ. ಅದೃಷ್ಟವಶಾತ್ ಭೈರನಿಗೆ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ. ಹುಂಜ ಓಡಿಹೋದ ಗಡಿಬಿಡಿಯಲ್ಲಿ ಸೆಟ್ಟರು ಕೋವಿಗೆ ಗುಂಡು ಹಾಕಲು ಮರೆತಿದ್ದರಿಂದ ಭೈರ ಬದುಕುಳಿದಿದ್ದನು. ಕೊನೆಗೆ ಭೈರನು ಅಕ್ರಮವಾಗಿ ಇಳಿಸಿದ್ದ ಬಗನಿ ಕಳ್ಳನ್ನು ಇಬ್ಬರೂ ಹಂಚಿಕೊಂಡು ಕುಡಿದರು. ಕೊನೆಗೆ ಸೀತೆಮನಿ ಸಿಂಗಪ್ಪಗೌಡರು ಅಕ್ರಮವಾಗಿ ಮಡಗಿಸಿಟ್ಟಿದ್ದ ನಾಟಾ ಸಂಗ್ರಹವನ್ನು ಕಬಳಿಸಬೇಕೆಂದು ಹೊಂಚು ಹಾಕಿದ ಅವರು ಒಬ್ಬರ ಗುಟ್ಟನ್ನು ಒಬ್ಬರು ಕಾಪಾಡಿಕೊಳ್ಳುವ ಒಪ್ಪಂದ ಮಾಡಿಕೊಂಡು ಕಾನೂರಿನ ಕಡೆಗೆ ಪ್ರಯಾಣ ಬೆಳೆಸಿದರು.